ತಾತ್ಪರ್ಯ ಗೋಪುಜಿ ಈಕೆಯ ಸರಿ ಸಮಾನರಾದ ವೈರಿಗಳು ಈ ಧರಣಿಗಳು ನಾನು ಕಾಣಿಸ್ತೀನಿ. ಹೌದಮ್ಮ ಗೋಪುಜಿ ಈಕೆಯ ಕಣ್ಣು ಸಮುದ್ರದ ಕಮಲದ ಮೇಲೆ ಕುಂತ್ರಂತೆ ಕಾಣಿಸ್ತು. ಹರದೆ ದೇವ ಈಕೆಯ ಮುಂಗಡ ಕೂದಲು ಎಡಬಲದಲ್ಲಿ ಕಾಣಿಸುತ್ತದೆ. ಎಷ್ಟು ಶೋಭ ಮಾಯವಾದ ಹೀಗೆ ಒಂದು ಮತ್ತೊಂದು ಚಮತ್ಕಾರ ಕಣ್ಣನು ದೇವ ಗೋಪುಜಿ ಈ ಸುಂದರಾಂಗಿಯ ತುಟಿಯ ಬಣ್ಣವನ್ನು ನೋಡಿ ಕಂಡೆ ಹಣ್ಣು ನಾಚಿಕೊಂಡ ಮೋರಿಯನ್ನು ತೋರಲಾಗದೆ ಹಣ್ಣಿನ ಗಿಡದಲ್ಲಿ ಪದವಿಯಲ್ಲೂ ಸಾರಥಿ ಗೋಪುಜಿ ಇವಳ ಬುದ್ಧಿಯ ಶ್ರೀಗಳನ್ನು ನೋಡಿ ಸಂಘವು ಸಮುದ್ರವನ್ನು ತೇಲದೆ ಸಮುದ್ರಕ್ಕೆ ದಾರಿ ಹೋಯ್ತು. ಸಾರಥಿ ಗೋಪುಜಿ ಈ ಕನಕಾಯ ತುಂಬ ಗೋಪುಜಿ ದೇವ ಗೋಪುಜಿ ಇದಕ್ಕೊಂದು ನೀತಿ ಉಂಟು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿದೇವ ಅರಸಿಕ ಜನ ಸಂಭಾಷಣ ಜಯಸು ರಸಿಕ ಜನ ಅವರ್ತಕಲಂ ಲಂಬಕುಲತ್ರಿ ಆಲಿಂಗಲೇತು ಲಿಂಬಕುಲತ್ರಿ ಪ್ರಾತತಾಣಂ ಮುಕ್ತಂ. ಸಾರಥಿ ದೇವ ಇದರ ತಾತ್ಪರ್ಯ ಏನೆಂದರೆ ಅದರ ತಾತ್ಪರ್ಯವೇನು ರಾಜ? ಇಲ್ಲದವನ ಕೂಡ ಮಾತನಾಡುವುದಕ್ಕಿಂತವನು ರಸಿಕನ ಉಳ್ಳದವನ ಕೂಡ ಜಗಳ ಮಾತನಾಡುವುದೇ ಹೇಸುವುದು ಶಾಸ್ತ್ರ ಸ್ತಂಭದ ಇರುವುದು. ಗೋಪುಜಿ ತನ್ನ ಕೈಗೆ ಮೀರಿದ ಕುಚಂಗಳ ನಿಂಬೆ ಹಣ್ಣಿನಂತೆ ಎಷ್ಟು ಮೋಹಕ ಗಾಳವನ್ನು ನೋಡಿದ್ಯಾ? ನೋಡಿದ ಗೋಪುಜಿ ಅದರಂತೆ ಈ ಕೋಮಲಾಯ ಕುಂಭ ಕುಚ ದೇಹಗಳನ್ನು ನೋಡಿದ್ಯಾ? ನೋಡಿದ ಎಲ್ಲ ಸಾರಥಿ ಗೋಪುಜಿ ತೊಂಡೆ ಹಣ್ಣಿನಂತೆ ಎಷ್ಟು ಮೋಹಕವಾಗಿ ಗಾಳವನ್ನು ನೋಡಿದ್ಯಾ? ನೋಡಿದ ಈಕೆಯನ್ನು ಮಾತನಾಡಿದ ನೋಡಿದನು ಏನೇ ಸುಂದರಿ ನಿನ್ನ ಕುಂತ್ಕ ಅಕ್ಕ ಕುಂತ್ಕಮ್ಮ ಎಲ್ಲಿ ಬರ್ತಿ ನಾನು ಹೋಗ್ತು ಬರ್ತಿಗೆ ಎಲ್ಲ ಸಾರಥಿ ಗೋಪುಜಿ ಕುಂತ್ಕಮ್ಮ ಕುಂತ್ಕ ಸುಮ್ಮನಿಂದಲೂ ನಾನು ಹೇಗೆ ಗೋಪುಜಿ ವಾಪ್ಪ ವಾಪ್ಪ ಇವಳ ಮಧ್ಯೆ ಒಂದು ನಿರೀಕ್ಷಿಸಿ ನೋಡು. ನೋಡಿ ಸಿಂಹವು ನಾಚಿಕೊಂಡು ಭವ್ಯ ಸೇರದು ಇವಳ ಬಾಯ ದಿಲ್ಲಿನ ತಲೆಗಳನ್ನು ನೋಡಿ ನಾನು ಹೇಗೆ ಸೇರಿದೆ? ಬಲೆ ಬಲೆ ಗೋಪುಜಿ ಸ್ವಲ್ಪ ಗಾಳಿ ನೋಡುತ್ತೇನೆ. ಎಣ್ಣೆ ಬೆದರಿಕೆ ಎಣ್ಣೆ ನಿನ್ನ ಸಲುವಾಗಿ ಬಂದಿರಲು ನಿನ್ನ ಸಲುವಾಗಿ ನಾನು ಬಂದಿರುವನು. ತಾಯಿ ಹತ್ತಿರ ಯಾತಕ್ಕೆ ಅಳದಕ್ಕಂತ ಬಂದಿರುವೆ? ನಾನೆನ್ನ ಪಟ್ಟದ ಗಂಡನಂತೇಳಿ ಎನ್ನ ರಾಜ್ಯಕ್ಕೆ ರಾಣಿಯಾಗಲಿ ಇನ್ಯಾತಕ್ಕೆ ತಡ ಎಲ್ಲ ಹಿಂದೆ ಬಾ. ಸ್ವಾಭಾವ ಸುಂದರಿ ಸುಂದರಿ ಹೇಳ್ಬೇಕಲ್ಲ ಹಂಗಲ್ಲ ಹೇಳ್ಬಾರ್ದಪ್ಪ ನೀವು ಆ ಮಂದಮತಿ ಕುಲಗೇಂಡ ಕೃಷ್ಣ ಅಂಗ ಲಗ್ನ ಮಣ್ಣ ಮಾಡ್ಲಕಂತ ನೀನೇನು ಸುಖಪಡುವೆ? ಹೇ ರಾಣಿ ಪಡಿಬೇನೆ ಪ್ರಗಬೇನೆ ಸುಖಬೇನೆ ಇವನ್ನು ಮಣ್ಣನ್ನ ಕೈ ರಾಜ್ಯದ ಉಂಗರವನ್ನ ಬರಲಿಗೆ ತೆಗೆದಿಕೋ, ಬೇಗನೆ ತೆಗೆದಿಕೋ. ಮುಟರಾಜಮಿಕೆ ಕಾಮಿನಿ ಕಲ್ಯಾಣ ಸಹೋದರಿ ಹೇ ಕಾಮಿನಿ ಸುಮ್ಮನೆ ಯಾತಕ್ಕೆ ನಿಂತಿರುಗಿ ಎಲ್ಲ ಕೂಡ ಮಾತನಾಡು, ಮೌನವಂತುಡು, ಪವಿತ್ರನಾಡು, ಎಲ್ಲೊಡೆ ತುಡು. ಸುಂದರಿ ಸುಂದರಿ ಹರ್ಷವನ್ನು ನೀಡು, ಎಲ್ಲೊಡೆನ ಕೂಡು, ಸಂತೋಷವನ್ನು ಪಡು. ಹೇ ಸುಂದರಿ ಪರಿಪರಿಯಿಂದ ಇನ್ನ ಶರಣಾಗರ ತಾನು ಬೇಗಿ ಬೇಡ್ತೀನಿ. ಇನ್ನ ಮೇಲೆ ಹೇ ಸುಂದರಿ ಸಂತೋಷವನ್ನು ಕೊಟ್ಟು ನೋಡಿ ಎಲ್ಲ ಹಿಂದೆ ಬಾ. ಇಲ್ಲವಾದರೆ ನಿನ್ನನ್ನು ಕರೆಬಿಡಿದು ಎಳೆದೊಯ್ತೇನೆ. ಹೇ ಸುಂದರಿ ಇನ್ನ ಮೇಲೆ ಮನ್ಮಥನಮ್ಮರಿ ನಾನೇ ನಿನ್ನ ಗಂಡನನ್ನು ಕರಿ ಕೈ ಆಪಡಿಸಿ ತ್ಯಾಯ ಮಂದ ನಮ್ಮ ತಾಯಿ
ನಿನ್ನ ಅನುಜನ ಬಂದು ಎನ್ನ ಕರಪಿಡಿದ ಎಳೆತ್ತಿರುವೆನು. ನೀನಾದ್ರೂ ಬಂದು ನಿನ್ನ ಅನುಜರಿಗೆ ಬುದ್ಧಿಯನ್ನು ಹೇಳಬಾರದೆ? ಅಹೋ ಅಕ್ಕಯ್ಯ, ಅಕ್ಕಯ್ಯ ಯಾತಕ್ಕೆ ನಮ್ಮನ್ನು ಅಗ್ರಜೆ ಅಗ್ರಜೆ ಅಕ್ಕಯ್ಯ ಎತ್ತಕ್ಕಾಗಿ ಬಡಬೇಕೆಂದು ಕೇಳಿದೆ. ಹೌದಾ ಅಗ್ರಜೆ? ಇದುವರೆಗೆ ನೀನು ಮಾಡಿದ್ರ ಕೃತ್ಯವು ನಿನಗೆ ಗೊತ್ತಿಲ್ಲವೇ? ಏನು ಮಾಡಿದ ಅಕ್ಕಯ್ಯ? ಬಂಧು ಬಾಂಧವರನ್ನು ಹತಿಸಿಲ್ಲವೇ? ಬಂಧು ಬಾಂಧವರ ಹೆಸರಿನ ಅಕ್ಕನ ಮಗಳಂತ ನಾನು ಹೇಳಿಕೊಂಡು ಹೋಗಿ ಅಕ್ಕನ ಮಾಡಬೇಡ ಅಕ್ಕ. ತಮ್ಮನೇ ಅಕ್ಕಯ್ಯ, ಹಠ ಮಾಡಬೇಡ. ಯಾತಕ್ಕೆ ಹಠ ಮಾಡಬಾರದು? ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಯಾತಕೆ ನಿನ್ನಗೆ ರತಿಯ ಪ್ರೇಮವು, ಯಾತಕೆ ನಿನ್ನಗೆ ಯಾತಕೆ ನಿನ್ನಗೆ ರತಿಯ ಪ್ರೇಮವು, ಯಾತಕೆ ನಿನ್ನಗೆ ತಮ್ಮನೇ ಅಗ್ರಜೆ, ಎಡದ ಮೇಲಿನ ಹಣ್ಣನ್ನು ಎಳವಲು ಬಯಸಿದರೆ ಫಲವು ದೊರೆಯಬಹುದೇ? ಯಾತಕ್ಕೆ ನನ್ನ ಅಕ್ಕಯ್ಯ? ಅನುಜನೇ ಅಗ್ರಜೆ, ಆಸೆಯು ವಿಫಲವಾಗುವುದಲ್ಲವೇ? ಯಾತಕ್ಕೆ ನನ್ನ ಅಗ್ರಜೆ? ಅದರಂತೆ ಈ ರತಿಯ ಆಸೆಯನ್ನು ಬಿಡಬೇಕೆಂದು ಬೇಡಿಕೊಳ್ಳುವನು ಹನಚಾತ್ರನೇ ಧೀಮಣಿ. ಏನು ಮಾತನ್ನು ಆಡಿದೆ? ಸಂಗತಿಯನ್ನು ಹೇಳಿ ಈ ಪ್ರತಿ ಮಣಿಗಳನ್ನು ಕರಬಿಡದೆ ಎಳೆಯುವ ತರವಲ್ಲವನ್ನು ಹೇಳಿದೆಯಲ್ಲ, ಆದರೆ ಆ ಧೀರನಾಗಿ ಆಡಕ್ಕೆ ಹೋಗುವ. ಅಲ್ಲದೆ ರಚಿಗೆ ಜನಿಸಿದಾಗ ಎಲ್ಲಿಗೆ ಕೊಡುತ್ತೇನೆಂದು ಹೇಳಿದ ಮಾರ ತಮ್ಮನೇ ಆ ಭಂಡ ಗೊಲ್ಲನ ಮಗನಿಗೆ ಕೊಡುತ್ತೇನೆಂದು ಎಷ್ಟಾದ ಬಿಟ್ಟಿರಲಿ ಅನುಜನೇ ಆದರ ಚಿಂತೆಯೆಲ್ಲ ನೋಡಿ ಕೂತ್ಕೊಂಬಿಡ ಬೇಯಮ್ಮ ಆಟ ಆಪಾಡ ಹೇಳ್ಬಾರ್ದು ಮತ್ತೆ ಬೇಸ್ಗಡೆ ಬಂದ್ರೆ ಇರಬಾರ್ದು ಯಾರನ್ನಾದ್ರು ಒಟ್ಟು ಹೋದ್ರೆ ಆಸೆ ಇಟ್ಕೊಂಡ್ಬಿಡ್ತಾರ. ಏನಾಗ್ತದೆ ಅನುಜನೇ ಅಕ್ಕಯ್ಯ? ಬಂಧು ಬಾಂಧವರನ್ನು ಹತ್ತಿಸಿದ ದುಃಖವೇ ನಮಗೆ ಸಾಕಾಗಿರುವುದು. ಅನುಜನೇ ಅಕ್ಕಯ್ಯ, ಮತ್ತು ಈ ಚಿಕ್ಕ ಬಾಲಿಕೆಯಾದ ರತಿಯನ್ನು ಗೋಳಾಡಿಸುವುದು ನಿನ್ನಂತವನಿಗೆ ಘನತೆಯಲ್ಲ. ಅಗ್ರಜೆ, ನಾನೇ ಅಲ್ಲ ಪರಸ್ತ್ರೀಯರನ್ನು ಕೇಳಿದರೆ ಹೇಗೆ? ಅಕ್ಕನ ಮಗಳನ್ನು ನಿನ್ನನ್ನು ಕೇಳಲಾಗ್ತದೆ. ನೀನು ಇದು
ಹೇಳಿದ ಕರ್ತವ್ಯ ನಡೆಸಿಕೊಂಡು ನಿನಗೆ ನನ್ನ ಮಗಳನ್ನು ಕೊಡಲು ಇಷ್ಟವಿಲ್ಲ. ಅಮ್ಮನಂತ ಮಮಕಾರವನ್ನೆಲ್ಲ ನಿಂದಾಗಲಿ. ಹೌದು ಅಕ್ಕಯ್ಯ ನಿನ್ನಂತ ದುಷ್ಟನಿಗೆ ನನ್ನ ಮಗಳನ್ನು ಕೊಡುವುದು ನನಗೆ ಇಷ್ಟವೇ? ತಮ್ಮನ ಮೇಲೆ ನಂಬಿಕೆಯಾಗಲಿ. ಅಕ್ಕಯ್ಯ ತಮ್ಮನ ಮೇಲೆ ಕರುಣಿಡಬೇಕು. ಹೌದಾಗಲಿ. ನೀನು ಕರುಣೆಯಿಂದ ಎಲ್ಲರನ್ನು ಉಳಿಸಿರುವೆಯಾ? ಅವರ ಮಾಡಿದ ಅವರ ಪಾಲ ಅವರೇ ಹೌದಾಗಲಿ. ಅಕ್ಕಯ್ಯ ಬಂಧು ಬಾಂಧವರನ್ನು ಹತ್ತಿಸಿದ್ದ ದುಃಖವನ್ನು ಸಹಿಸಿಕೊಳ್ಳಲಾಗದೆ ವ್ಯತ್ಯಪಡಿಸಿರುವೆ. ಪ್ರತಿಯನ್ನು ಕೊಡದಿಂದ ಅಂತ ಕಾಯ ಅವರನ್ನು ಹಸಿದನಾಗಲಿ. ಅಕ್ಕಯ್ಯ ಈಗ ನಾನು ಕೊಡುವುದಿಲ್ಲ ಎಂದರೆ ನನ್ನನ್ನೇನು ಮಾಡುದು? ಅಕ್ಕ ಅಂತ ಕೇಳೋಣಾಗ್ರಿ. ಕೊಡುವುದಿಲ್ಲ. ಯಾವ್ದಕ್ಕೆ ಕೊಡುವುದಿಲ್ಲ ಆಕ್ರಿ? ಕೊಡೋದಿದ್ರೆ ಅವಳನ್ನು ಬಿಡುವುದಿಲ್ಲ ಆಕ್ರಿ. ಎನ್ನಯ ನನ್ನ ಕಾಂತನನ್ನು ಅತಿಸಿದ ಪಾತಕನು ನೀನು. ಅಕ್ಕ ನಿನ್ನಂತವನು ನನ್ನ ಮಗಳನ್ನು ಸುಖವಾಗಿ ನೋಡಿಕೊಳ್ಳುತ್ತೆ ಎಂಬ ನಂಬಿಕೆ ನನಗೆ ಇಲ್ಲ. ತಮ್ಮನ ಮೇಲೆ ಕಣ್ಣಾಗ್ರಿ. ಅದಕ್ಕಾಗಿ ನನ್ನ ಮಗಳನ್ನು ಕೊಡುವುದಿಲ್ಲವು. ತಮ್ಮನೇ ತೆರಳು ನೀನು. ಅಮ್ಮ ಕಮಲ ಗಾಂಧಿ ಮಾತು ಮಾತಿ ಈ ಬಾಲಕಿಯನ್ನು ಕರೆ ಬಿಡಂತ ಹೇಳಿದೆಯಲ್ಲ. ನಾನನ್ನ ಇವಳನ್ನು ಬಿಟ್ಟು ಹೋಗಲಿಕ್ಕೆ ಬಂದಿರುವೆ ಹೇಗೆ? ಬಿಟ್ಟು ಹೋಗಬೇಕು. ಬಳಸಿಕೊಂಡು ಹೋಗೋಣ. ಇವಳ ಬೆಂಬಲವಾಗಿ ಪಡೆದ ಧಾರಾಳ ಇದ್ದರೆ ಉತ್ತಮ ಪದೇ ಪದೆಯನ್ನು ನೀತಿಯನ್ನು ಹೇಳಲಿಕ್ಕೆ ಬರಬೇಡ. ಕಮಲರಾಜರ ರಾಣೆ ಸೋದರನೇ, ಮಾತು ಕೇಳುವುದಲ್ಲ. ಯಾತಕ್ಕಾಗ್ರಿ? ಸಾಧಿಸಬೇಕು. ಹೌದಾಗ್ರಿ. ಯಾವ ಲೆಕ್ಕದ ಮೇಲೆ ಆಟ ಸಾಧಿಸಬೇಕು? ಅಕ್ಕರ ಮಗಳನ್ನು ಕೇಳಲಾಗ್ತದೆ. ನನ್ನ ಗಂಡನು ಸತ್ತು ಹೋದ ಬಳಿಕ ಆಗಲೇ ನಿನ್ನ ಅಕ್ಕಳು ಇಲ್ಲ ಎಂದು ನೀನು ತಿಳಿದುಕೊಳ್ಳಬೇಕು. ಗಂಡನ ಸತ್ತರೆ ಅವನ ಪಾಪಕ್ಕೆ ಅವನು ಹೋಗಲಾಗ್ರಿ. ನೀನು ನನ್ನ ಮಾತನ್ನು ಕೇಳಬೇಕು. ಈ ಒಳಗಿನ ತಮ್ಮನ ಮೇಲೆ ಕೇಳಲಾಗ್ರಿ. ಈ ರತಿಯ ಆಸೆಯನ್ನು ಬಿಡಬೇಕು. ಮಾತು ತಿಳಿಯಲ್ಲ ಆಗ್ತದೆ. ಶ್ರೀ ಹರಿ ಶ್ರೀಹರಿ ಸುತ ಮನ್ಮಥನೇ ರತಿಯ ಗಂಡನೆಂದು ಬ್ರಹ್ಮಲಿಖಿತವಿರುವುದು. ಮನಜನೆ, ಅಕ್ಕಯ್ಯ ಆದ್ದರಿಂದ ಈ ರತಿ ಹಾಸೆಯನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗುವ ಮೋಡ ಹಾಳಾಗಿ ಹೋಗಬೇಡ. ಆಶೆ ಉತ್ತಮ. ಈಗಿನ ಕಾಲದಲ್ಲಿ ಆ ಸತಿಮಣಿ ಈ ಸತಿಮಣಿಗಳನ್ನು ಬಿಡಿ ಎಂದು ಹೇಳಿದೆಯಲ್ಲ. ನಿನ್ನ ಕರ್ಮಕತೆ ಕೇಳಿಕೊಂಡರೆ ನಾನೇನು ಬಿಡುವನೆ ಹೇಗೆ? ಎಂದಿಗೆ ಅಂತ ಕೇಳಿ ಬರೆಯದು. ಛೇ ಮೂರ್ಖಳೇ,
ಅಕ್ಕ ಇವಳೇ ಅಕ್ಕ. ಅಣ್ಣಯ್ಯ, ಇದೇ ಸುಂದರಿ ಏತಕ್ಕಾಗಿ ನನ್ನ ಕೈಯನ್ನು ಹಿಡಿದಿರುವೆ? ಹೇಳ್ಕೊಂಡು ಲಗ್ನವನ್ನು ಮಾಡಿಕೊಳ್ಳುವ ಸುಂದರಿ. ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿಲ್ಲ ಸುಂದರಿ. ನನಗೆ ಮನ್ಮಥನೇ ನನ್ನ ಗಂಡನಾಗಿ ಕಾಣುವ ಸುಂದರಿ. ಯಾತಕ್ಕಿಲ್ಲ ಸುಂದರಿ. ಮನ್ಮಥನ ಮೇಲೆ ಏನು ಕಡಿಮೆ ಮಾಡುವ ಸುಂದರಿ. ಹೇಳುವನಿ ಕೇಳು. ಚೆನ್ನಾಗಿ ಹೇಳು. ಅಣ್ಣ, ಸುಂದರಿ ಎನ್ನ ಕಾಂತನನ್ನು ಅತಿಸಿದೆ, ಎನ್ನ ತಂದೆಯನ್ನು ಅತಿಸಿದೆ, ನಮ್ಮ ಬಂಧು ಬಳಗವನ್ನೆಲ್ಲ ಅತಿಸಿದೆ ಅಣ್ಣಯ್ಯ. ಸುಂದರಿ, ಆದರೆ ನಾನು ಮನ್ಮಥನನ್ನು ಮಾತ್ರ ಮದುವೆ ಮಾಡಿ ನಾನು ನಿನ್ನನ್ನು ಮಾತ್ರ ಅತಿರಿಯಲ್ಲ ಸುಂದರಿ. ನನ್ನ ಮನದ ಆಸೆಯಾಗಿರುವುದು ನಿನ್ನ ಮೇಲೆ ಆಸೆ ಆಗಿರುವುದು. ಸುಮ್ಮನೆ ಇಲ್ಲದ ಆಸೆಯನ್ನು ಇಟ್ಟುಕೊಳ್ಳಬೇಡ. ನಿನ್ನನ್ನು ಬಿಟ್ಟು ಹೋಗಲಿಕ್ಕೆ ಬಂದಿರಲ್ಲ ಸುಂದರಿ. ಇಲ್ಲಿಂದ ಹೊರಟು ಹೋಗುವುದು ನಿನ್ನ ಮನದಲ್ಲಿ ತಿಳಿದುಕೊಂಡು ಸುಮ್ಮನೆ ಹೊರಟು ಹೋಗೋ ಮೂಡ. ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ನಿನ್ನನ್ನು ನಾನು ಬಿಟ್ಟು ಹೋಗಲಿಕ್ಕೆ ಬಂದಿರುವನೇ ಸುಂದರಿ. ದುರ್ಮಾರ್ಗನೇ, ನಾನೇ ಗತಿ, ನನಗೆ ನೀನೇ ಸತಿ, ನಿನ್ನ ಪುತಲೆ ಎತ್ತಬಡಿ ಅಂತ ಭ್ರಾಂತಿ. ನನಗೆ ಮನ್ಮಥನೇ ಗತಿ. ಸುಂದರಿ, ಬೇಕು ಎಲ್ಲ ಕೇಳು. ನಿನಗೆ ಬೇಕಾದರೆ ದೇವಲೋಕದಿಂದ ಕಾಮಧೇನು, ಕಲ್ಪವೃಕ್ಷ ಮೊದಲಾದ ವೃಕ್ಷಗಳನ್ನು ನಿನ್ನ ಪಾದದ ಮೇಲೆ ಕಲಿಸ್ತೇನೆ. ನನಗೆ ಬೇಕಾಗಿಲ್ಲ ಸುಂದರಿ. ಬ್ರಹ್ಮ ವಿಷ್ಣು ರುದ್ರಾದಿಸೋ ಎಲ್ಲ ಕೈವಸದಲ್ಲಿರುವ ಸುಂದರಿ. ಅದೇ ರಾಣಿ, ನಾಳೆಯನ್ನು ಸಾಮಾನ್ಯ ಪಲಾಟನಲ್ಲ, ನನ್ನಂತ ಜಗದೀಕ ವೀರನಿಗೆ ಗಂಡನಾಗ ತರಬೇಕಾದ ಹಲೋ ದುರ್ಮಾರ್ಗನೇ, ತಿಳಿಯದೆ ಯಾತಕ್ಕೆ ದುಃಖ ಪಡಿ. ಸುಂದರಿ, ಸರಸರಿಂದ ಬಂದು ಅನ್ನ ಸಿಂಹಾಸನಕ್ಕೆ ರಾಜ್ಯನಾಗಿರದು. ಹೇಳಿದನೆ ಕೇಳು. ಇಡನ ಮ್ಯಾಗಿನ
ಸುಂದರಿ ಗಿಡದ ಮೇಲಿನ ಹಣ್ಣನ್ನು ಎಳವೆನ ಬಯಸಿದಂತೆ ಹ, ನನ್ನನ್ನು ಬಯಸುವುದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅದಕ್ಕೆ ನಾಚೆ ಆಗೋದಿಲ್ಲ ಸುಂದರಿ. ಎನ್ನ ತಂದೆಯನ್ನ ಹತಿಸಿದ್ದೇ ನನಗೆ ಹತಿಯಾಯಿತು. ಹ, ನಿನ್ನ ಸಿರಿ ಸಂಪತ್ತು ತೆಗೆದುಕೊಂಡು ನಾನೇನು ಮಾಡಲೆ? ಸುಂದರಿ ಕೆಲೋ ದುರ್ಮಾರ್ಗನೇ, ನಿನ್ನ ತೊಟ್ಟಲು ಇಡುವಾಗ ಎಲ್ಲಿಗೆ ಬರುತ್ತೇನೆಂದು ನಿನ್ನ ತಂದೆ ತಾಯಿಗಳು ಎಲ್ಲಿಗೆ ಮಾತು ಕೊಟ್ಟಿರುವಲ್ಲ. ನನ್ನ ತಂದೆ ತಾಯಿ ನಿನಗೆ ಮಾತು ಕೊಟ್ಟಿರುವರ? ಯಾವಾಗ ಕೊಟ್ಟಿರುವರು? ನಿನ್ನ ಆರತಿ 16 ದಿನದಲ್ಲೇ ಬಿಟ್ಟಿರು ಸುಂದರಿ. 16 ದಿನದಲ್ಲಿ ಕೊಟ್ಟಿರುವರು. ಸುಂದರಿ ಅವರನ್ನು ಕೇಳುವುದು ಬಿಟ್ಟು ನನ್ನೇನು ಕೇಳದೆ? ನಿನ್ನನ್ನು ಹೆದರ ಕಂಡು ಹೋಗಕ್ಕೆ ಬಂದಿರೋ ಸುಂದರಿ. ಮಗಳ ಇಷ್ಟದಂತೆ ತಾಯಿ ತಂದೆ ನಡೆದುಕೊಳ್ಳುವುದು ಈಗಿನ ಕಾಲದ ಧರ್ಮ ವಿರೋಧ. ನಿನ್ನ ಕೇಳಕ್ಕೆ ಬಂದಿರಲ್ಲ ಸುಂದರಿ. ಸುಮ್ಮನೆ ಹೊರಟು ಹೋಗೋ ಮೂಡ, ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಎಲ್ಲಿ ಚಾರ ಚೋರಿ ಕೆಲವು ದುರ್ಮಾರ್ಗನೇ, ಏಕೋಚಿತ ಎಂಬ ತರನನ್ನು ಭಯವು ಎಲ್ಲಿಗೆ ಹೇಳಿದರೆ ಎಲ್ಲಿಗೆ ಹೆದರಿಕೆ ಉಂಟಾಗುವುದೇ ಹೇಗೆ? ಈ ಕ್ಷಣ ರಾತ್ರಿ ಇಲ್ಲಕವನ್ನು ನಿಂಗೆ ನೇರ ಕೊಡದ ವಿಕ್ರಮ ಪರಾಕ್ರಮೆ ಕೆಲವು ನೀಚನೆ, ಈ ಪಾಪಗಳು ಬಂದು ನಮ್ಮ ನೇರ ಮಾಡು. ನಿನ್ನ ಮೇಲೆ ನೀತಿ ವಚನ ಬಿಡು. ಪಟ್ಟಣಕ್ಕೆ ಅಡಿಯುಡು. ಕೆಲವು ದುರ್ಮಾರ್ಗನೇ, ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಡ. ಎಷ್ಟು ಮಾತಾಡಕ್ಕೆ ಬಿಡ ಸುಂದರಿ. ಸೋದರ ಸೊಸೆಯನ್ನು ಮನಸ್ಸಿಗೆ ಬಂದ ಗಂಡನಿಗೆ ಕೊಡುವುದು ಮಾವನದ ಧರ್ಮ. ಸುಂದರಿ ಗಂಡನೇ, ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು. ಭ್ರಷ್ಟ ಭ್ರಷ್ಟ ಅಂತ ಭಯ ಬಂದ ಬೇರೆ ಗಂಡನಂತ ಕರೆದು ನೋಡು. ನನಗೆ ಬೇಕಾಗಿಲ್ಲವಲ್ಲ, ಆಗಬೇಕಿರುವಲ್ಲ. ನನಗೆ ಮನ್ಮಥನೇ ಗಂಡನಾಗಿರುವಲ್ಲ. ನನ್ನನ್ನು ಲಗ್ನ ಮಾಡಿಕೊಳ್ಳಲು ಊರ ಆಶಯ ಬೇರೆ ತಿಳಿಸುತ್ತಾರೆ. ಕೆಲವು ನೀಚನೆ, ಏನಿದೆ? ದರೆಯೊಳದಿಗಾವಾಗಿ ಬೆರೆವ ದರಿಯಲ್ಲಿ ಅಧಿಕವಾಗಿ ಮೆರೆಯುತ್ತಿರುವ ಸ್ತ್ರೀ ಅಮರೇಶನು ನಿನ್ನ ನಡತೆಯನ್ನು ಎಷ್ಟು ಮಾತ್ರಕ್ಕೆ ಮೆಚ್ಚಲಾರ. ಸುಂದರಿ ಈ ರೀತಿ ಮಾತನಾಡಿದರೆ ನಿನ್ನ ಮೆಚ್ಚುವನೆ? ಸುಂದರಿ ಕೆಲವು ನೀಚನೆ, ನಿನ್ನನ್ನು ಬಯಸಂತೆ ನಾನು ಪರಿಸ್ಥಿತಿಗಳನ್ನು ಬಯಸುವವಲ್ಲ. ನನಗೆ ಮನ್ಮಥನೇ ಗಂಡನವರಿತು, ನನ್ನನ್ನು ಕೇಳುವವರೇ ಸುಂದರಿ. ಮನ್ಮಥನೇ ಗಂಡನವರಿತು ಅನ್ಯ ರಾಜನನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಬರುವನ. ಬಂದಾಗ ನಾನೇ ಲಗ್ನ ಮಾಡಿಕೊಳ್ಳುವೆನೋ, ಅದನ್ನು ತೆಗೆದುಕೊಂಡು ನೀನೇನು ಮಾಡುವ ಭ್ರಷ್ಟ ಪರಮ ಪಾಪಿಷ್ಟ. ನುಡಿಗಳನ್ನು ಕೇಳಿದ್ಯಾ? ಕೆಲವು ದುರ್ಮಾರ್ಗನೇ, ನನ್ನಂತ ಸುಂದರನ ಬಿಟ್ಟು ಏಕೋಚಿತ ಆ ಗೊಲ್ಲನ ಸುತನಿಗೆ ಕೊಡುವರು. ಸುಂದರಿ ಕೆಲವು ನೀಚನೆ, ಗೊಲ್ಲನ ಕುಂತ್ಕರಮ್ಮ, ಯಾಕೆ ಮಾತ್ರಂಗ? ಸುಂದರನ ಬಿಟ್ಟು ಆ ಗೊಲ್ಲನ ಮಗನ ಸುದ್ದಿ ಎಲ್ಲ ಮಂದಿ ಹರಿಹರಿಯ ಹೇಳಿದೆಲ್ಲ ಎಲ್ಲ ಗೋಪಾಕರಿಗೆ ಹೌದಿ ಆಗಬೇಡ. ಸುಮ್ಮನೆ ಹಿಡಿಯನ್ನ ಪಟ್ಟಣಕ್ಕೆ ದಾರಿ ಇಲ್ಲವೇ ನಿನ್ನನ್ನು ಕರೆ ಬಿಡದು ಹೇಳುತ್ತೇನೆ. ಇನ್ನೊಂದು ಸಾರಿ ಹಟ್ಟಿ ಬಂದವರು ನೋಡಿಕೊಳ್ಳುತ್ತೇನೆ. ಮತ್ತೊಂದು ಸಾರಿ ನಡೆ. ನನ್ನ ಎತ್ತ ತಾಯಿಯ ಸಮಾನವಾದ ದ್ರೌಪದಿ ದೇವಿ ಈ ದುರ್ಮಾರ್ಗನ ಕೈಯಿಂದ ನನ್ನನ್ನು ಬಿಡಿಸುವ ತಾಯಿ ಸತ್ಯಪ್ರದಾಯಿ.
ಯಾಕಮ್ಮ ಹಂಗೆ ಗೋತ್ರ ಹೋಗ್ಬಾರ ಕುಡ್ಕರಮ್ಮ ಅಹೋ ಅಣ್ಣಯ್ಯ, ಅಮ್ಮ ದ್ರೌಪದಿ, ಈ ಬಾಲಕಿಯ ಕರವನ್ನು ಬಿಡು. ಯಾತಕ್ಕಾಗಿ ಬಿಡಬೇಕಾಗ್ತದೆ ಅಮ್ಮಯ್ಯ? ಬಾಲಕಿಯಾದ ರತಿದೇವಿಯನ್ನು ಗೋಳಾಡಿಸುವುದು ಯಾವ ನ್ಯಾಯ? ಅದಕ್ಕೆ ನಾಯಕಲ್ಲಮ್ಮ ದ್ರೌಪದಿ. ಅಣ್ಣಯ್ಯ, ದ್ರೌಪದಿ, ಹೇಳುವನೆ ಕೇಳು. ಅಮ್ಮ ಹೇಳು. ಬಿಡು ನಿನ್ನ ಕಡು ಕೋಪ ಕೌಮಿಕನೆ, ಬಿಡು ನಿನ್ನ ಕಡು ಕೋಪ ಕೌಮಿಕನೆ, ಮೋಡ ಮತಿವೇನನೆ, ಬಿಡು ನಿನ್ನ ಕಡು ಕೋಪ ಕೌಮಿಕನೆ. ಅಣ್ಣಯ್ಯ, ಚೆನ್ನಾಗಿ ಕೇಳು. ಅಮ್ಮ ಹೇಳು. ಅನ್ಯನರಿಯ ಬಯಸಿ ಹಾಳಾಗಬೇಡ, ಒಲಿಯದ ಹೆಣ್ಣನ್ನು ನೀ ತಡವಬೇಡ.